ಸಾಂಬಜಯ ನಮಃ ಪಾರ್ವತೀಪದೇ ಶಿವ ಹರ ಹರ ಮಹಾದೇವ. ಶ್ರೀ ಗುರುವೆ ಮಹಾಗುರುವೆ ಶಾಂತಿಕಲಾ ಗುರುವೆ ಶಿವಾತ್ಮ ವಿದ್ಯಾ ಗುರುವೆ ಪುರಾ ಗುರುವೆ ವಿಶ್ವ ಜಗದ್ಗುರುವೆ ವಿಶುದ್ಧ ಚೇಷ್ಟಾ ಗುರುವೆ ಪ್ರಸಾದ ತೇಜೋ ಗುರುವೆ ಕೃಪಾ ಗುರುವೆ ಮದ್ಗುರುವೆ ಗುರುವೆ ಜಯ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ ವೀರ ಶೈವ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿದ್ಘನ ಪ್ರಭಾಮಯ ಜಗದಾದಿ ದೇಶಿಕ ಪುರಾತನ ಪುಂಗವ ಶಾಂಭವೈ ಪುರಾಶ್ರಿಯ ಜಯ ಸೋಮನಾಥ ಜಯ ದೇವ ಜಯ ಶಿವಾಧವ ಅವಾಜಾತ್ಮಸ್ವರೂಪಾಯ ಶಿವಭಾವಪ್ರದಾಯಿನೇ ನಮಸ್ತದ್ಗುರುನಾಥಾಯ ಶಿವಾಯ ಪರಬ್ರಹ್ಮಣೇ ಶಿವಾಯ ಪರಬ್ರಹ್ಮಣೇ ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗದಪಿತರು ಒಂದೇ ಪಾರ್ವತೀ ಪರಮೇಶ್ವರ. ಸಾಂಬ ಜಯ ನಮಃ ಪಾರ್ವತೀಪದೇ ಶಿವ ಹರ ಹರ ಮಹಾದೇವ. ನೀ ನನಗೆ ಗುರುವಾಗಬೇಕೆಂದು ನೀ ನನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಸ್ಸಿರಬೇಕು ಅನಂತ ಕಾಲ ತಪಸ್ಸಿರಬೇಕು. ನೀ ನನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಸ್ಸಿರಬೇಕು. ಅಂತೆ ನೀನು ಗುರುವಾದೆ ಅಂತೆ ನಾನು ಶಿಷ್ಯನಾದೆ. ಅಂತೆ ನೀನು ಗುರುವಾದೆ ಅಂತೆ ನಾನು ಶಿಷ್ಯನಾದೆ. ಎನ್ನ ಉದ್ಧಾರಕ್ಕಾಗಿ ನನಗೆ ಪರೋಪಕಾರ ಮಾರ್ಗ ತೋರಿದ ಎನ್ನ ಉದ್ಧಾರಕ್ಕಾಗಿ ನನಗೆ ಪರೋಪಕಾರದ ಮಾರ್ಗವ ತೋರಿದೆ. ಅನಂತರನ್ನು ಉದ್ಧರಿಸಿದೆ. ಹೀಗೆಯೇ ಮುಂದೆ ಪರಂಪರೆಯ ಉಳಿಸಿ ಕಾಯಯ್ಯ ಗುರುಕುಮಾರ ಪಂಚಾಕ್ಷರೇಶ. ನೀ ನನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಸ್ಸಿರಬೇಕು ಅನಂತ ಕಾಲ ತಪಸ್ಸಿರಬೇಕು ಅನಂತ ಕಾಲ ತಪಸ್ಸಿರಬೇಕು. ಸಾಂಬ ಸದಾ ಶಿವ 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 ಸಾಂಬ ಸದಾ. ಪರಮ ಪೂಜ್ಯ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನು ಧ್ಯಾನಿಸಿಕೊಂಡು ಯಡಿಯೂರಿನ ಒಡೆಯನಾಗಿರತಕ್ಕಂತಹ ಶ್ರೀಮಂದಿರಂಜನ ಜಗದ್ಗುರು ತೋಂಟದ ಯತೀಶರನ್ನು ಧ್ಯಾನಿಸಿ ಆನಗಲ್ಲ ಗುರುಕುಮಾರ ಮಹಾಶಿವಯೋಗಿ ವರ್ಯರವರನ್ನು ಧ್ಯಾನಿಸಿಕೊಂಡು ಗಾನಯೋಗಿ ಶಿವಯೋಗಿ ಪಂಚಾಕ್ಷರ ಗುರುವರನ್ನು ಧ್ಯಾನಿಸಿ ಎನ್ನ ಗುರುವಾಗಿರುವ ತ್ರಿಭಾಷಾ ಕವಿಗಳು ಉಭಯ ಗಾಯನಾಚಾರ್ಯರಾಗಿರತಕ್ಕಂತಹ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುದೇವರನ್ನು ಮಂದಿರದಲ್ಲಿರಿಸಿಕೊಂಡು ಇಂದ್ರಿಯ ಯಾವ ಕಥಾಶ್ರವಣದ ಭಾಗಿಗಳಾಗಿರತಕ್ಕಂಥ ನಿಮ್ಮೆಲ್ಲರ ಅಂತರಾತ್ಮಗಳಿಗೆ ವಂದಿಸಿ ಇಂದಿನ ಕಥಾಶ್ರವಣವನ್ನ ಶಿವಯೋಗಿ ವರ್ಯರಾಗಿರತಕ್ಕಂತಹ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುದೇವರವರ ಚರಿತ್ರೆಯನ್ನ ನಾವು ನೀವೆಲ್ಲರೂ ಶ್ರವಣ ಮಾಡುವುದಕ್ಕೋಸ್ಕರವಾಗಿ ನಮ್ಮೆಲ್ಲರ ಯೋಗ ಹೊಂದತಕ್ಕಂಥದ್ದು ಆಗಿದೆ. ಯೋಗ ಇದರ ಅರ್ಥ ಕೂಡುವಂತ. ವಿಯೋಗ ಅಂದರೆ ಅಗಲೋದು, ಯೋಗ ಅಂದರೆ ಕೂಡುವುದು. ಇಲ್ಲಿ ನಾವು ಕೂಡಿರ್ತಕ್ಕಂತಹದ್ದು ಯಾವುದಕ್ಕೋಸ್ಕರವಾಗಿ, ಯಾವುದೋ ಒಂದು ಅಧರ್ಮದ ಕಾರ್ಯವನ್ನು ಮಾಡುವುದಕ್ಕೋಸ್ಕರವಾಗಿ ಅಲ್ಲ,
ಧರ್ಮದ ಕಾರ್ಯವನ್ನು ಮಾಡುವುದಕ್ಕೋಸ್ಕರವಾಗಿ ಸಕಲರ ಒಂದು ಕೂಡಿವಿಕೆ ಎಂಬತಕ್ಕಂಥದ್ದು ಆಗಿದೆ. ಜಗತ್ ಪ್ರಸಿದ್ಧವಾಗಿರತಕ್ಕಂತಹ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುವ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುದೇವರವರ ಚರಿತ್ರೆಯನ್ನ ಕೇವಲ 1 ಗಂಟೆಯಲ್ಲಿ ಅಥವಾ ಇನ್ನೊಂದು ಗಂಟೆಯಲ್ಲಿ ಮುಗಿಸ್ತೇವೆ, ಸಾಧ್ಯವಿಲ್ಲ. ತಿಂಗಳದ ಪರ್ಯಂತರವಾಗಿ ಹೇಳಿದರು, ವರ್ಷಗಳ ಪರ್ಯಂತರವಾಗಿ ಹೇಳಿದರೂ ಕೂಡ ಕಡಿಮೆನೇ ಅದು ಕಥೆ ಮುಗಿಯುವುದಲ್ಲ. ನಮ್ಮ ನಿಮ್ಮಗಳ ಕೂಡುವಿಕೆ ಎಂಬತಕ್ಕಂಥದ್ದು ಮುಗಿಯಬೇಕೆ ವಿನಃ ಹೇಳುವವರ ಬಾಯಿಗೆ ನೋವಾಗಬೇಕೆ ವಿನಃ ಅವರ ಕಥೆ ಅನ್ನತಕ್ಕಂಥದ್ದು ಯಾವ ಕಾಲಕ್ಕೂ ಕೂಡ ಮುಗಿಯುವುದಲ್ಲ, ಮುಗಿಯುವುದು ಚರಿತ್ರೆಯೇ ಅಲ್ಲ ಅನ್ನುವ ಒಂದು ವಿಚಾರವನ್ನು ಇವತ್ತಿನ ದಿವಸ ನಾವು ನೀವುಗಳು ಕೇಳುವುದಕ್ಕೋಸ್ಕರವಾಗಿ ಕೂಡಲಾಗಿದೆ. ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ಅಂದರೆ ಅವರು ಹುಟ್ಟಿರ್ತಕ್ಕಂಥದ್ದು ಹಾನಗಲ್ಲ ತಾಲೂಕಿನ ದೇವರ ಹೊಸಪೇಟೆಯ ಗ್ರಾಮ. ಬಡಜಂಗಮರಾಗಿರತಕ್ಕಂತಹ ವೆಂಕಟಾಪುರ ಮಠದ ರೇವಣಯ್ಯ ಸಿದ್ದಮ್ಮ ತಾಯಿಯ ಪುಣ್ಯಗರ್ಭದ ಮೂಲಕವಾಗಿ ಅವತಾರವನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಪುಟ್ಟರಾಜಾಜನವರು ಕಡುಬಡತನದಲ್ಲಿ ಜನ್ಮವನ್ನು ತಾಳಿ ಅದು ಕುರುಡರಾಗಿ ಜನ್ಮವನ್ನು ತಾಳ್ತಕ್ಕಂತಹ ಪುಟ್ಟಯ್ಯ ಜನವರು ಯಾಕೆ ಅವರಿಗೆ ಹುಟ್ಟಿದ ಕಾಲ ಕೂಡಲೇ ಕಣ್ಣು ಇರಲಿಲ್ಲ ಅಂತ ಅರ್ಥ ಅಲ್ಲ. ಕಣ್ಣು ಇದ್ದು ಆದರೆ 9ನೇ ತಿಂಗಳಿಗೆ ಅವರ ಕಣ್ಣಿಗೆ ಪರಿಬಂದಿರತಕ್ಕಂತಹ ಪ್ರಸಂಗದಲ್ಲಿ ಹಳೆಯ ಜನ್ಮದವರಾಗಿರತಕ್ಕಂಥವರು, ಹಳೆಯ ಜನರಾಗಿರತಕ್ಕಂತಹ ನಮ್ಮ ಹಿರಿಯರು ಆ ಕಣ್ಣಿಗೆ ಪರಿ ಹೋಗಬೇಕಾದರೆ ತೊನಸಿಯನ್ನು ಹಿಡಿ ಅಂತ ತಿಳ್ಕೊಂಡು ಯಾರೋ ಪುಣ್ಯಾತಿಗಿತ್ತಿ ಹೇಳಿದ್ದು. ಆ ತಾಯಿ ಹಳೆದಿರತಕ್ಕಂತಹ ತಾಯಿ ಆ ತೊನಸಿಯನ್ನು ಹಿಡಿಯದೆ ಆ ಕಣ್ಣಿನಲ್ಲಿ ಆ ತೊನಸಿಯನ್ನು ಬಿಟ್ಟಿದ್ದಕ್ಕೋಸ್ಕರವಾಗಿ ಕಣ್ಣಿನ ಪರಿಯೆಲ್ಲವನ್ನು ಹರಕೊಂಡು ತಿಂದಾಕ್ಷಣ ಆ ಪುಟ್ಟರಾಜ ಅಜ್ಜನವರಿಗೆ 9ನೇ ತಿಂಗಳ ಪ್ರಾಪ್ತವಾಗಿರತಕ್ಕಂತಹ ಪ್ರಸಂಗದೊಳಗೆ ಕುರುಡತನ ಎಂಬತಕ್ಕಂಥದ್ದು ಪ್ರಾಪ್ತವಾಯಿತು. ಮುಂದೆ ಅದೇ ಯಾವ ಕುರುಡರಾಗಿರತಕ್ಕಂತಹ ವ್ಯಕ್ತಿಗಳನ್ನ, ಯಾಕಂದ್ರೆ ಮಹಾತ್ಮನಾಗಬೇಕಾಗಿರತಕ್ಕಂತಹ ವ್ಯಕ್ತಿಗೆ ಸಣ್ಣ ವಯಸ್ಸಿನೊಳಗೆ ಪರಮಾತ್ಮ ಎಂಬತಕ್ಕಂಥವನು ಒಳ್ಳೆಯದನ್ನು ಮಾಡೋದು ಅಂದ್ರೆ ಇದೆ. ಅವರ ಕಣ್ಣಲ್ಲಿ ಯಾಕೆ ಕಳೆದ ಜಗತ್ತಿನ ಜಂಜಡವನ್ನ ನೀಗಿಸುವುದಕ್ಕೋಸ್ಕರವಾಗಿ ಪುಟ್ಟರಾಜ ಗವಾಯಿಗಳವರ ಅವತಾರವಾಗಿತ್ತು ಅನ್ನುವುದನ್ನು ನಾವು ತಿಳ್ಕೊಳ್ಳಬೇಕು ಅಂದ್ರೆ ಅವರದಾಗಿರತಕ್ಕಂತಹ ಚರಿತ್ರೆಯನ್ನು ನಾವು ಕೇಳಲೇಬೇಕಾಗಿರತಕ್ಕಂಥದ್ದು. ಆ ರೀತಿಯಲ್ಲಿ ಕುರುಡರಾಗಿರತಕ್ಕಂತಹ ಪುಟ್ಟರಾಜ ಅಜ್ಜನವರು 8ನೇ ವರ್ಷ ಪ್ರಾಪ್ತವಾಗಿರತಕ್ಕಂತಹ ಪ್ರಸಂಗದಲ್ಲಿ ಅವರಿಗೆ ಸಂಗೀತದ ಕಡೆಗೆ ಒಲವು ಎಂಬತಕ್ಕಂತಹದ್ದು ಆಗಿ ಸೋದರ ಮಾವನಾಗಿರತಕ್ಕಂತಹ ದೇವಗಿರಿ ಚಂದ್ರಶೇಖರಯ್ಯನವರ ಆಶ್ರಯವನ್ನು ಪಡೆದಾಗ್ಗೆ ಅವನಲ್ಲಿ ಇರಬೇಕಾಗಿರತಕ್ಕಂತಹ ವ್ಯಕ್ತಿತ್ವವನ್ನು ಕಂಡಿರುವ ಸೋದರ ಮಾವನಾಗಿರತಕ್ಕಂತಹ ಚಂದ್ರಶೇಖರಯ್ಯನವರು ಗುರುವರಿಯರಾಗಿರತಕ್ಕಂತಹ ಪುಟ್ಟರಾಜ ಕವಿ ಗವಾಯಿಗಳವರ ಆಶ್ರಮಕ್ಕೆ ತಂದು ಬಿಟ್ಟರಂತೆ. ಜ್ಞಾನ ದೃಷ್ಟಿಯಿಂದ ಗುರುವರಿಯರವರ ವಿಚಾರವನ್ನು ಅರಿತುಕೊಂಡಿರ್ತಕ್ಕಂತಹ ಪಂಚಾಕ್ಷರ ಅಜ್ಜನವರು ಇವರಿಂದ ಜಗತ್ತು ಕಲ್ಯಾಣವಾಗುತ್ತದೆ, ಯಾವ ಸಂಗೀತ ಎಂಬತಕ್ಕಂತಹದ್ದು ಪ್ರಚಾರವಾಗಲಿಕ್ಕೆ ಸಾಧ್ಯ ಅನ್ನುವುದನ್ನು ಸೂಕ್ಷ್ಮ ದೃಷ್ಟಿಯಿಂದ ಅರಿತುಕೊಂಡು ಆ ಪುಟ್ಟರಾಜ ಗುರುಗಳನ್ನ ಒಳ್ಳೆಯ ಸಂಗೀತಗಾರರನ್ನಾಗಿ ಮಾಡಿ ಅವರಿಗೆ ಕುರುಡರ ಲಿಪಿಯನ್ನು ಕೂಡ ಅಭ್ಯಾಸವನ್ನು ಗೈಸಿ ಶಿವಪೂಜಾ ಪದ್ಧತಿಯನ್ನು ಕೂಡ ಅನುಗ್ರಹಿಸಿ ಅವನನ್ನ ಯೋಗ್ಯ ವ್ಯಕ್ತಿಯನ್ನಾಗಿ ಮಾಡಿದರು. 3 ಭಾಷೆಯಲ್ಲಿ ಕವಿಗಳಾಗಿ ಅನಂತಾನಂತವಾಗಿರತಕ್ಕಂತಹ ಚರಿತ್ರೆಯನ್ನ ಸೃಷ್ಟಿ ಮಾಡಬೇಕಾಗಿರತಕ್ಕಂತಹ ಬುದ್ಧಿ ಯಾರಿಂದ ಬಂತು ಪುಟ್ಟರಾಜ ಗವಾಯಿಗಳಿಗೆ ಅಂದರೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಕೃಪಾಶೀರ್ವಾದದಿಂದ, ಪಂಚಾಕ್ಷರ ಗುರುವರಿಯರವರ ಆಶೀರ್ವಾದದಿಂದ ಅವರಿಗೆ 3 ಭಾಷೆಯಲ್ಲಿ ಕವಿತ್ವವನ್ನು ಗ್ರಂಥವನ್ನು ರಚನೆ ಮಾಡಬೇಕಾಗಿರತಕ್ಕಂತಹ ಶಕ್ತಿ ಬಂತು ಅಂತ ತಿಳ್ಕೊಂಡೇ ನಾವು ಹೇಳಬೇಕು. ಹೀಗೆ ಅವರದಾಗಿರತಕ್ಕಂತಹ ಚರಿತ್ರೆಯನ್ನ ಕೇಳಿ ನಾವು ನೀವುಗಳು ಕೂಡಿಯೇ ಧನ್ಯಾತ್ಮಗಾಗೋಣ ಅಂತ ಒಂದು ಶಕ್ತಿ ಸದ್ಬುದ್ಧಿಯನ್ನ ಗುರುವರಿಯರಾಗಿರತಕ್ಕಂತಹ ಪುಟ್ಟರಾಜಾರ್ಜನವರು, ಪಂಚಾಕ್ಷರಾರ್ಜನವರು, ಕುಮಾರಸ್ವಾಮಿಗಳವರು, ಯಡಿಯೂರಿನ ಒಡೆಯನಾಗಿರತಕ್ಕಂತಹ ಸಿದ್ಧಲಿಂಗ ಶಿವಯೋಗಿಗಳವರು ದಯಪಾಲಿಸಲಿ ಅಂತ ತಿಳ್ಕೊಂಡು ಹಾರೈಸಿ ನನ್ನ ಪಾಲಿಗೆ ಬಂದಿರತಕ್ಕಂತಹ ಈ ಗುರುವರಿಯರ ಚರಿತ್ರೆಯ ಒಂದು ಶ್ರವಣವನ್ನ ಇಷ್ಟಕ್ಕೆ ಗುರುಪಾದಕ್ಕೆ ಅರ್ಪಣವನ್ನು ಮಾಡ್ತಾ ನಾವು ನೀವುಗಳು ಕೂಡಿಯೇ ಪುಣ್ಯಾತ್ಮರಾಗೋಣ.
ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ಗುರುವಿರಕ್ತರು ಒಂದೇ ಎಂಬ ಸಮತೆ ಸಾರಿತು ಗುರುಕುಮಾರ ನಾಮದಿಂದ ಜಗವ ಬೆಳಗಿತು ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ಮಂದಿರದ ಸೇವೆಯನ್ನು ಪೂಜೆಯೆಂದು ಬೆಳಗಿತು ಸುಂದರ ಸಮಾಜವೆಂಬ ಮಂತ್ರ ಪಠಿಸಿತು ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ಯಶೋ ನಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ತಯೋ ಸಂಸ್ಮರಣಾತ್ ಸಾಂ ಸರ್ವತೋ ಜಯ ಮಂಗಲಂ ಜಯ ನಮಃ ಪಾರ್ವತೀಪದೇ ಶಿವ ಹರ ಹರ ಮಹಾದೇವ